ಬಂಧುಗಳೇ ನಮಸ್ಕಾರ. ನಾನು ಹನುಮಂತ ಮಟ್ಟೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ. ಇಂದು ನಾವು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ತಹಶೀಲ್ ಕಚೇರಿಯಲ್ಲಿದ್ದೇವೆ. ನಮ್ಮೊಂದಿಗೆ ಬಸವ ಕಲ್ಯಾಣ ಮತ್ತು ಹುಮ್ನಾಬಾದ್ ತಾಲೂಕಿನ ಪದಾಧಿಕಾರಿಗಳು ಸಮಿತಿಗೆ ನಮ್ಮ ಜೊತೆಗಿದ್ದಾರೆ. ಇವತ್ತು ನಾವು ಇಲ್ಲಿ ಲೈವ್ ಬರುವ ಉದ್ದೇಶ ಏನಂತಂದ್ರೆ, ಏನು ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಸಿಗಬೇಕಾದಂಥ ಸವಲತ್ತುಗಳು, ಅದರ ನಾಮಫಲಕಗಳು ಹಾಕಬೇಕು. ಒಬ್ಬ ಹಳ್ಳಿ ಮನುಷ್ಯ ಕಚೇರಿಗೆ ಬಂದಾನಂತಂದ್ರೆ ಯಾವ ಮೇಜಿನಲ್ಲಿ ಅಂದ್ರೆ ಯಾವ ಕುರ್ಚಿಯಲ್ಲಿ ಯಾವ ಅಧಿಕಾರಿ ಕೊಡ್ತಾರಂತಂದ್ರೆ ಅವ್ರ ಪದನಾಮ ಇರಬೇಕು ಅಂತ ಒಂದು ನಾಮಫಲಕ ನಂತರ ಹಾಕಿಕ್ಬೇಕು ಅವ್ರ ಮೇಜಿನ ಮೇಲೆ. ಇವೆಲ್ಲ ಮತ್ತು ಸರ್ಕಾರದ ನೌಕರಿ ಮಾಡ್ತಕ್ಕಂಥ ಏನು ಅಧಿಕಾರಿ ಸಿಬ್ಬಂದಿಗಳಿದ್ದಾರೆ ಅವರು ಪಾಲಿಸಬೇಕಾದಂಥ ಕೆಲವೊಂದು ನಿಯಮಗಳಿದ್ದಾವೆ. ಅವರು ಸರ್ಕಾರದ ಒಂದು ಆದೇಶ ಏನಿರ್ತದ, ID ಕಾರ್ಡ್ ಹಾಕೋಬೇಕು ಕರ್ತವ್ಯದಲ್ಲಿದ್ದಾಗ, ಅದು ಪಾಲಿಸ್ತಾ ಇದ್ದಾರೆಲ್ಲ ನೋಡಬೇಕಾಗ್ಯದ. ಇಲ್ಲಿ ಸಾರ್ವಜನಿಕರು ಬಂದಾಗ ಕುಡಿಯುವ ಶುದ್ಧ ನೀರು ಅವನ ಇಲ್ಲ ನೋಡಬೇಕಾಗ್ಯದ. ಅವರಿಗೆ ಶೌಚಾಲಯ ಅದನ್ನೆಲ್ಲ ನೋಡಬೇಕಾಗ್ಯದ. ಮತ್ತು ಸಾರ್ವಜನಿಕರು ಅರ್ಜಿಗಳನ್ನಂತಂದ್ರೆ ಸಲ್ಲಿಸಿದಾಗ ಸಕಾಲದಲ್ಲೇನಂತಂದ್ರೆ ಅರ್ಜಿಗಳು ಅವ್ರದ್ದು ವಿಲೆ ಆಗ್ತಾ ಇದ್ದಾವ ಅಥವಾ ಇಲ್ಲ ಅಂಬಂಥದನ್ನಂತಂದ್ರೆ ನಾವು ನೋಡಬೇಕಾಗ್ಯದ. ಕೆಲವೊಂದು ಕಡೆ ನಾವು ನೋಡಿದಾಗ ಸರ್ಕಾರದ ಆದೇಶ ಆಗಲಿ ಸುತ್ತೋಲೆಗಳಾಗಲಿ 100ಕ್ಕೆ 80% ಏನಂತಂದ್ರೆ ಯಾರೂ ಪಾಲಿಸ್ತಾ ಇಲ್ಲ ಇಡೀ ನಮ್ಮ ರಾಜ್ಯದಲ್ಲೇ. ಹಾಗಾಗಿ ಇಲ್ಲಿ ಇದು ತಹಸೀಲ್ ಕಚೇರಿ ಸುಮಾರು ರೈತರು ಏನಂದ್ರೆ ಬರ್ತಾರ, ಆಯ್ತು ಸಾರ್ವಜನಿಕರು ಏನಂತಾರೆ ತನ್ನ ವಿವಿಧ ಕೆಲಸಗಳಿಗಾಗಿ ಬರ್ತಾರ. ಹಾಗಾಗಿ ಇಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅದೇನಂತಂದ್ರೆ ನಾವು ಮನವಿ ಮುಖಾಂತರ ಇವರಿಗೆ ಏನಂತಾರೆ 19 ವಿಷಯಗಳಿದ್ದಾವೆ. ಅದ್ರ ಬಗ್ಗೆದಾಗ ಏನು ಅದ ಅಥವಾ ಇವ್ರ ಮೇಲೆ ಏನಿಲ್ಲ ಸಾರ್ವಜನಿಕರ ಕಡೆ ಅಂತಂದ್ರೆ ನಾವು ಒಳಗೆ ಹೋಗಿ ತಹಸೀಲ್ದಾರ್ ಅವರಿಗೆ ಭೇಟಿ ಮಾಡಿ ಅವ್ರು ಏನೇನು ಪಾಲಿಸ್ತಾ ಇದ್ದಾರೆ ಅಥವಾ ಏನೇನು ಇಲ್ಲ ಅಂಬಂತಂದ್ರೆ ನಾವು ಹೇಳಬೇಕಾಗಿದೆ. ವಿಷಯ ಏನಂತಂದ್ರೆ ಇಲ್ಲಿ ಏನು ತಹಸೀಲ್ದಾರ್ಗೆ ನಾವು ಲೆಟರ್ ಕೊಡ್ತಾ ಇದ್ದೇವೆ. ತಮ್ಮ ಕಚೇರಿಯ ವ್ಯವಸ್ಥೆ ಹಾಗೂ ಕಾರ್ಯವೈಖರಿಯ ಬಗ್ಗೆ ಈ ಕೆಳಗಿನಂತೆ ಗುರುತಿಸಿರುವ ಅವ್ಯವಸ್ಥೆ ಲೋಪದೋಷಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆಗಳನ್ನು ಒದಗಿಸಲು ಮನವಿ ನಂತರ ನಾವು ಮಾಡ್ತಾ ಇದ್ದೇವೆ. ಅವು ಕೆಳಗಿಂದ ಏನಂತಂದ್ರೆ ಏನು ಇವ್ರದ್ದು ಕರ್ತವ್ಯ ಲೋಪಗಳಾಗಲಿ ಅವ್ಯವಸ್ಥೆ ಆಗಲಿ ಏನಾರ ಒಂದು ವೇಳೆ 19ರಾಗ ಇವ್ರು ಪಾಲಿಸ್ತಾ ಇಲ್ಲ ಅಂತಂದಾಗ ಅವರು ಅತಿ ಶೀಘ್ರದಲ್ಲಿ ಅದೇ ನಂತರ ಸರಿಪಡಿಸ್ಕೊಂಡು ಪಾಲಿಸಕ್ಕಂಥ ಕೆಲಸ ಮಾಡಬೇಕು. ಇಲ್ಲಾಂದರೆ ಮತ್ತೆ ನಾವು 15 ದಿನ ಬಿಟ್ಟು ಅಥವಾ 20 ದಿನ ಬಿಟ್ಟು ಮತ್ತೊಂದು ಸರ್ತಿ ಲೈವ್ ಬಂದು ಬದಲಾವಣೆ ಆಗ್ಯದ ಅಥವಾ ಇಲ್ಲ, ಇವ್ರಿಗೆ ಏನಂತಂದ್ರೆ ಸಾರ್ವಜನಿಕರಿಗೆ ಏನಂತಂದ್ರೆ ಒಳ್ಳೆ ರೀತಿಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಇವ್ರೇನು ಯೋಗ್ಯರ ಅಥವಾ ಯೋಗ್ಯರು ಇಲ್ಲ ಅಂಬಂಥದ್ದು ನಮಗೆ ಗೊತ್ತಾಗ್ತದ. ಹಾಗಾಗಿ ಒಂದು ಮನವಿ ಕೊಟ್ಟೇನಂತಂದ್ರೆ ಇವ್ರಿಗೆ ನಾವು ಹೋಗ್ತಾ ಇದ್ದೇವೆ. ಒಳಗೆ ಹೋಗಿ ಇದು ಮಾಡ್ತೇವೆ ನಾವು. ಬರ್ರಿ ನೀವು ಇರ್ಬೇಕಾಯ್ತು. ಏನು ಸರ್ KRS ಪಕ್ಷದ ಅಧ್ಯಕ್ಷರು ಬಂದರು. ಹಾಂ ಹೇಳಿದೆ ಈಗ ಹೇಳುವಂತ ಬಂದರು. ಅಣ್ಣ ಮಾತಾಡಿ
ರಾಜಸ್ಥಾನದ TRC ಯಾರೋ ಕೂಡ ಪಕ್ಷ ಏನು ಮೆಮೊರಡಮ್ ಅದ ಮೆಮೊರಡಮ್ ಕೊಡ್ಬೇಕಾ ಗೇಟಿಗೆ ಇದು ಲೆಟರ್ ನಾನು ಓದಿ ಹೇಳ್ತೇನೆ. ಇವರಿಗೆ ಮಾನ್ಯ ತಹಸೀಲ್ದಾರರು ತಹಸೀಲ್ ಕಚೇರಿ ಹುಮ್ನಾಬಾದ್ ವಿಷಯ ತಮ್ಮ ಕಚೇರಿಯ ವ್ಯವಸ್ಥೆ ಹಾಗೂ ಕಾರ್ಯವೈಖರಿಯ ಬಗ್ಗೆ ಈ ಕೆಳಗಿನಂತೆ ಗುರುತಿಸಿರುವ ಆ ವ್ಯವಸ್ಥೆ ಲೋಪದೋಷಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆಗಳನ್ನು ಒದಗಿಸಲು ಮನವಿ. ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸ್ವಚ್ಛ, ಪ್ರಾಮಾಣಿಕ ಮತ್ತು ಜನಪರ ರಾಜಕಾರಣಕ್ಕೆ ಶ್ರಮಿಸುತ್ತಿದೆ ಮತ್ತು ಆ ಮೂಲಕ ಜನರ ಏಳಿಗೆಗೆ ಮತ್ತು ಸಂಕಷ್ಟಕ್ಕೆ ನೆರವಾಗಲು ಬಯಸುತ್ತದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸೇರಿದಂತೆ ಸರ್ಕಾರಿ ಕಚೇರಿ, ಆಸ್ಪತ್ರೆಗಳಲ್ಲಿನ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಅವುಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲು ತಮಗೆ ಮನವಿ ಮಾಡುತ್ತಿದ್ದೇವೆ. ನಾವು ರಾಜ್ಯದ ನಾನಾ ಭಾಗಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ಸರ್ಕಾರಿ ಕಚೇರಿಗಳಿಗೆ ಮತ್ತು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯನ್ನು ಪರಿಶೀಲಿಸಿ ಆ ವ್ಯವಸ್ಥೆ ಮತ್ತು ಲೋಪದೋಷಗಳನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದೆವು. ಈ ಬಗ್ಗೆ ಸಮಗ್ರವಾಗಿ ಕ್ರಮ ವಹಿಸುವಂತೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರ ಬರೆದು ಮತ್ತು ಖುದ್ದಾಗಿ ಭೇಟಿಯಾಗಿ ವಿವರಿಸಿದ್ದೆವು. ನಮ್ಮ ಪತ್ರದ ಆಧಾರದ ಮೇಲೆ ಈ ನಿಟ್ಟಿನಲ್ಲಿ ಕ್ರಮ ವಹಿಸುವಂತೆ ಮುಖ್ಯ ಕಾರ್ಯದರ್ಶಿಯವರು ಎಲ್ಲ ಇಲಾಖೆಗಳಿಗೂ ಪತ್ರ ಬರೆದು ತಿಳಿಸಿದರು. ಇದರ ಹೊರತಾಗಿಯೂ ಸರ್ಕಾರದ ಬಹುತೇಕ ಕಚೇರಿಗಳಲ್ಲಿ ವ್ಯವಸ್ಥೆ ಇನ್ನೂ ಸರಿ ಹೋಗಿಲ್ಲ ಮತ್ತು ಸಾರ್ವಜನಿಕರಿಗೆ ತಮ್ಮ ಕೆಲಸ ಸೇವೆಗಳು ಸುಲಭವಾಗಿ ಮತ್ತು ಸಕಾಲದಲ್ಲಿ ಲಭ್ಯವಾಗುತ್ತಿಲ್ಲ. ಆದ್ದರಿಂದ ನಮ್ಮ ಪಕ್ಷವು ರಾಜ್ಯದ ಸರ್ಕಾರಿ ಕಚೇರಿ, ಆಸ್ಪತ್ರೆಗಳಲ್ಲಿನ ವ್ಯವಸ್ಥೆಗಳನ್ನು ಪರಿಶೀಲಿಸಿ ಸಾರ್ವಜನಿಕರಿಗೆ ವ್ಯವಸ್ಥಿತವಾಗಿ ಉತ್ತಮ ಸೇವೆ ಸಿಗುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಲು ಅಭಿಯಾನವನ್ನು ನಿರಂತರವಾಗಿ ಮಾಡುತ್ತಿದ್ದೇವೆ. ಈ ನಿಟ್ಟಿನಲ್ಲಿ ಇಂದು ತಮ್ಮ ಕಚೇರಿಗೆ ನಮ್ಮ ಪಕ್ಷದ ವತಿಯಿಂದ ಭೇಟಿ ನೀಡಿದ ಸಂದರ್ಭದಲ್ಲಿ ಕೆಳಗಿನ ನ್ಯೂನತೆಗಳು ಮತ್ತು ಅವ್ಯವಸ್ಥೆಗಳನ್ನು ಕಂಡು ಬಂದಿದ್ದು ಅವುಗಳನ್ನು ಕೆಳಗೆ ಪಟ್ಟಿ ಮಾಡಲಾಗಿದೆ. ಮೇಡಮ್, ಏನು ಇಲಾಖೆ ಬಂದು 19 ಪಟ್ಟಿಗಳಿದ್ದಾವೆ. ಸಾರ್ವಜನಿಕರಿಗೆ ತಮ್ಮ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿಯನ್ನು ಕಚೇರಿ ಆವರಣದ ಮುಂಭಾಗದಲ್ಲಿ ಪ್ರದರ್ಶಿಸಿರುವುದು ಕಂಡು ಬಂದಿಲ್ಲ. ಇದೆನಾ ಸಕಲ ಕಾಯ್ದೆಯಡಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಪ್ರದರ್ಶಿಸಲಾಗಿದೆಯೇ, ಹೌದು ಅಥವಾ ಇಲ್ಲ? ಅಧಿಕಾರಿಗಳ ಲಂಚಕ್ಕೆ ಬೇಡಿಕೆ ಅಥವಾ ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ಲೋಕಾಯುಕ್ತ ಸಂಪರ್ಕ ಮಾಹಿತಿ ಫಲಕವನ್ನು ಕಚೇರಿ ಆವರಣದಲ್ಲಿ ಪ್ರದರ್ಶಿಸಲಾಗಿದೆ ಅಥವಾ ಇಲ್ಲ? ವಿವಿಧ ವಿಭಾಗದ ಕೊಠಡಿಗಳಿಗೆ ನಾಮಫಲಕ ಹಾಕಲಾಗಿದೆಯೇ? ನೋಡ್ತೇವೆ ನಾವು ಆಮೇಲೆ ನಿಮಗೆ ಪಟ್ಟಿ. ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ನಿಗದಿಪಡಿಸಿದ ಸ್ಥಳದ ಮೇಜಿನ ಮೇಲೆ ಪದನಾಮ ಹಾಕಲಾಗಿದೆಯೇ? ಸರ್ಕಾರಿ ಅಧಿಕಾರಿ ಮತ್ತು ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿಯನ್ನು ಕೆಲವೇ ಜನ ಧರಿಸಲಾಗಿದೆಯೇ? ಇದನ್ನು ಹೌದೆಲ್ಲ ನೋಡಬೇಕು. ಅಧಿಕಾರಿ ಮತ್ತು ನೌಕರರ ಊಟದ ಸಮಯ ಫಲಕ ಹಾಕಲಾಗಿದೆಯೇ? ಸೇವಾ ಶುಲ್ಕ ಸ್ವೀಕರಿಸುವ ಕೌಂಟರ್ಗಳಲ್ಲಿ ವಿವಿಧ ಸೇವೆಗಳ ಶುಲ್ಕ ಪಟ್ಟಿ ಪರಿದರ್ಶಿಸಲಾಗಿದೆಯೇ? ಕಚೇರಿಯಲ್ಲಿ CCTV ಇಲ್ಲ ಅಥವಾ ನೆಪ ಮಾತ್ರಕ್ಕೆ
ಕೆಲವಷ್ಟೇ ಕಡೆ ಅಳವಡಿಸಲಾಗಿದೆಯೇ? ಹಿರಿಯ ನಾಗರಿಕರಿಗೆ ಕುಳಿತುಕೊಳ್ಳಲು ಕುರ್ಚಿಯ ವ್ಯವಸ್ಥೆ ಇದೆಯೇ? ಕೆಲವು ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಬರುವುದಿಲ್ಲ. ಕಚೇರಿಯ ಆವರಣದಲ್ಲಿ ಉಚಿತ ಹಾಗೂ ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ. ಕಚೇರಿಯ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲ ಅಥವಾ ಇದ್ದರೂ ಸಾರ್ವಜನಿಕರಿಗೆ ಮುಕ್ತವಾಗಿಲ್ಲ ಅಥವಾ ಮುಕ್ತವಾಗಿದ್ದರೂ ಶುಚಿತ್ವ ಕಾಪಾಡುವಂತಿಲ್ಲ. ಮಾಹಿತಿ ಹಕ್ಕು ಸಂಪರ್ಕ ಅಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರ ಮಾಹಿತಿ ಇಲ್ಲ. ಸಾರ್ವಜನಿಕರು ಅಧಿಕಾರಿಗೆ ಭೇಟಿಯಾಗುವ ಸಮಯ ನಿಗದಿಪಡಿಸಿರುವುದಿಲ್ಲ. ನಿಗದಿಪಡಿಸಿದ್ದರೂ ನೆಪಕ್ಕೆ ಮಾತ್ರ ನಿಗದಿಪಡಿಸಿದ ಸಮಯಕ್ಕೆ ಅಧಿಕಾರಿ ಕಚೇರಿಯಲ್ಲಿ ಇರುವುದಿಲ್ಲ. ಅಧಿಕಾರಿಗಳು ಕಚೇರಿಗೆ ಅನಿವಾರ್ಯ ಕಾರಣದಿಂದ ಹಾಜರಾಗಲು ಸಾಧ್ಯವಾಗದೇ ಇದ್ದಲ್ಲಿ ಮುಂಚಿತವಾಗಿ ಅಥವಾ ಅಧಿಕೃತವಾಗಿ ರಜೆ ಮಂಜೂರಾತಿಯನ್ನು ಪಡೆಯುತ್ತಿಲ್ಲ. ಇಲಾಖೆ ಮತ್ತು ಕಚೇರಿ ಆಸ್ಪತ್ರೆಯ ಹೊರತು ಹೊರ ಗುತ್ತಿಗೆದಾರರ ಪಟ್ಟಿ ಇರುವುದಿಲ್ಲ. ಪ್ರತಿಯೊಬ್ಬ ಸರ್ಕಾರಿ ನೌಕರರ ವೈಯಕ್ತಿಕ ನಗದನ್ನು ಗಮನಿಸಲು ಪ್ರತಿ ಕೆಲಸದ ದಿನದ ಪ್ರಾರಂಭದಲ್ಲಿ ನಗದು ಘೋಷಣೆ ವಹಿಯನ್ನು ತೆರೆದಿಲ್ಲ ಅಥವಾ ತೆರೆದಿದ್ದರೂ ನೆಪಕ್ಕೆ ಮಾತ್ರ. ಕಚೇರಿಯಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಇರುವುದಿಲ್ಲ, ಇದ್ದರೂ ಹೆಸರಿಗೆ ಮಾತ್ರ. ಈ ಮೇಲೆ ಗುರುತಿಸಿರುವ ಎಲ್ಲ ಅವ್ಯವಸ್ಥೆ ಮತ್ತು ಲೋಪದೋಷಗಳನ್ನು ಅತಿ ಶೀಘ್ರದಲ್ಲಿ ಅಂದರೆ 15 ದಿನದೊಳಗಾಗಿ ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಮತ್ತು ದಕ್ಷ ಸೇವೆ ನೀಡಬೇಕೆಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಇದ್ರಾಗ ಹೌದು ಇಲ್ಲ ಕೊಟ್ಟಿದ್ದೇವೆ ಮೇಡಮ್. ನಾವೆಲ್ಲ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಕ್ಕಾಗಲ್ಲ, ಅದಂದ್ರೆ ಅದಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ನೋಡ್ಲಾರ್ದಲ್ಲಿ ನಾವು ಇದು ತಪ್ಪು ಅಂತ ಹೇಳಕ್ಕೆ ಆಗಲ್ಲ. ಊಟ ಹೊಡ್ತಾರೆ ಅವೆಲ್ಲ ಮಾಹಿತಿ ಸಾಕಷ್ಟು ಮಾಹಿತಿ ಇಲ್ಲಿ ಅವೈಲೇಬಲ್ ಇದೆ. ಆದ್ರೂ ಕೂಡ ಏನಾದರೂ ಮತ್ತೆ ಮಾಹಿತಿ ಬೇಕಾದರೆ ಸಾರ್ವಜನಿಕರ ಪರವಾಗಿಂದ ಅದನ್ನು ಕೂಡ ಕೊಡಲಿಕ್ಕೆ ವ್ಯವಸ್ಥೆ ಜನರ ಲೋಪದೋಷಗಳು ಇರ್ತಾವಲ್ಲ ಸಣ್ಣ ಪುಟ್ಟ ಅದಷ್ಟು ಕಳಿಸ್ಕೋಬೇಕು. ಒಬ್ಬರು ಹೋರಿ ಯಾರ ಐಡಿ ಕಾರ್ಡ್ಗಳೆಲ್ಲ ಮೇಡಮ್ ಸರ್ ಅದರ ಫೋಟೋ ಹೊಡ್ತಿರಲ್ಲ ಅದು ಹಾಕೋರಿ ಸರ್ ಒಮ್ಮೆ ಸರಿ ಹಾಂ ಹಾಂ ಚಂಬರ್ದಾಗ ಯಾರೋ ಒಂದು ಇಬ್ಬರು ಹೋಗ್ರಿ, ಎಲ್ಲ ಕಡೆ ಡಿಸ್ಟರ್ಬ್ ಮಾಡ್ಕೊಡ್ರಿ. ನಿಮಿಷ ಯಾರಿಗಾರ ಹೋಗಿ ಇಲ್ಲಂದ್ರೆ ನಾನೇ ಹೋಗಿ ಬರ್ತೀನಿ. ಇವೆಲ್ಲ ನೋಡ್ಬೇಕು, ಎಲ್ಲರೂ ಬರಬೇಡ್ರಿ. ಅಲ್ಲಿ ಡಿಸ್ಟರ್ಬ್ ಆಯ್ತು. ಇಲ್ಲಿ ಕೊಟ್ಟಿದ್ದು ತೋರಿಸಿ, ಇಲ್ಲಿ ಯಾವುದು ಕೊಟ್ಟಿದೆ ಇಲ್ಲಿ ಕೊಟ್ಟಿದ್ದು ಹೆಸರು ಬರ್ತೀನಿ. ಅದು ನಮ್ಮವ್ರಿಗೆ ಯಾರಿಗೆ ಅಂತ ಕೊಡಿ. ಯಾರೋ ಬರಬೇಡ್ರಿ ನೀವು. ಐ ಡಿ ಕಾರ್ಡ್ ಒಬ್ಬರಿಗಿಲ್ಲ.
ಯಾರ ಹತ್ರನೂ ಐ ಡಿ ಕಾರ್ಡ್ ಕಾಣಿಸ್ತಿಲ್ಲ, ಯಾರಿಗೇನು ಮಾತಾಡೋದು ಬೇಡ. ಐ ಡಿ ಕಾರ್ಡ್ ಇಲ್ಲ, ಮೇಜಿನಲ್ಲಿ ಯಾವುದೂ ನಾಮಫಲಕನೂ ಇಲ್ಲ, ಪದನಾಮ ಇಲ್ಲ, ಏನು ಸೇವೆ ಸಂಧಿಸ್ತಾರೆ ಅನ್ನೋದು ಗೊತ್ತಿಲ್ಲ. ಇಲ್ಲ ಮಾತಾಡ್ಕೊಂಡು ಯಾರು ಕೊಡ್ತಾರಂತ ಯಾರು ತಿಳ್ಕೊಬೇಕು ಜನಗಳಲ್ಲಿ, ಇದರಲ್ಲಿ ಯಾರು ಕೊಡ್ತಾರೆ? ಕೊಡ್ರಿ, ಕೆಲಸ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಯಾರು ಜನಗಳು ಹೇಗೆ ಗೊತ್ತಾಗಬೇಕು? ನೀವು ಇಲ್ಲೇ ಮಾಡ್ತೀರಿ? ಹಾಂ, ಇಲ್ಲ ಸರ್. ಬಂಧುಗಳೇ, ವ್ಯವಸ್ಥೆ ನೋಡ್ಬೋದು, ಆಚೆಗಳ ರೂಮ್ಗಳು ಆಗ್ಬೋದು. ರೆಕಾರ್ಡ್ ರೂಮ್ ಅದ ಮುಂದೆ ರೆಕಾರ್ಡ್ ರೂಮ್ ಇದು ರೇಷನ್ ಕಾರ್ಡಿಂದ ಸಾರ್ವಜನಿಕರು ತಮ್ಮ ಇಲ್ಲಿ ಕಚೇರಿಗಳಿಗೆ ಮಧ್ಯವರ್ತಿಗಳನ್ನು ಕಾರಣ ಸಾರ್ವಜನಿಕರು ಸ್ಥಿರಾಸ್ತಿಗಳ ನೋಂದಣಿಗೆ ಸಂಬಂಧಿಸಿದ ತಮ್ಮ ಯಾವುದೇ ಸಂದೇಹ ವಿಚಾರಣೆಗೆ ನೇರವಾಗಿ ಉಪನಂದನೆಯಲ್ಲಿ ಹೊರಗಂತೂ ಇಲ್ಲ ಅಂತ ಹೇಳ್ತಾರೆ. ಯಾರು ಬಂದು ಹೋದರು ಅಂತ ಇದ್ರಾಗ ಗೊತ್ತಾಗಿಲ್ಲ. ಅವ್ರ ಹೋಗಿನರು ಅಧಿಕಾರಿನ ಈ ತಹಶೀಲ್ದಾಗ ಏನಂತಂದ್ರೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿನ ಯಾರು ಅಂತ ಗೊತ್ತಾಗಿಲ್ಲ. ಯಾಕೆ ಐ ಡಿ ಕಾರ್ಡ್ ಅಂತೂ ಇಲ್ಲ. ಐ ಡಿ ಕಾರ್ಡ್ ಇಲ್ಲ ಅಂದ್ರೆ ನಾವು ಬ್ರೋಕರ್ ಅಥವಾ ಯಾರಿದ್ದಾರೆ ಇಲ್ಲಿ? ಯಾರಿದ್ದಾರೆ? ನೀವ್ಯಾರು? ಏನಂದ್ರಿ? ಉಗುರು ಕಟ್ ಮಾಡಾರಂದ್ರೆ ಏನಂದ್ರಿ? ಏನಂತ್ರಿ? ಇದರ ಕ್ಲಿಯರ್ ಬಂದಿರಿ. ನೀವ್ಯಾರು? ಗೌರ್ಮೆಂಟ್ ಸರ್ವೆಂಟ್ ಸರ್? ತಾವು ಗೌರ್ಮೆಂಟ್ ಜಾಬ್ ಎಲ್ಲಿದೆ? ಗೊತ್ತಿಲ್ಲ. ಏನಂತ ಕೇಳಿ ಏನಂದ್ರಿ ಸರ್? ಬೆಳಗ್ಗೆ ಕೆಲಸ ಮಾಡ್ತಾರೆ? ಇಲ್ಲ ಟೈಪ್ ಇವು ಡೇಟಾ ನೀವು ಇರ್ತದ ಕೆಲಸ ಮಾಡ್ತೀನಿ ಸರ್. ಇದ್ರದ್ದು ಯಾರು ಇದ್ರದ್ದು ಸಿಬ್ಬಂದಿ ಯಾರು? ಸಿಬ್ಬಂದಿ ಅಲ್ಲ ಇದು ಅಭಿಲೇಖಾಲಯ ಉಪನೋಂದಣಿ. ಸರ್ ಹಾಂ, ಅದೇ ಗೊತ್ತಾಯ್ತು. ರೆಕಾರ್ಡು ಮಂದಣಿ ಮೇಲೆ ಇದರ ಜವಾಬ್ದಾರಿ ಯಾರು ಗೊತ್ತಾ? ಸುಂದರ ಮೇಡಮ್ ಕರಿ ಕರಿ. ನೀವ್ಯಾರು? ಮೇಡಮ್ ಅವ್ರಿಗೆ ಬಾಂಡ್ರು ಸುಂದರ ಮೇಡಮ್ ಅವ್ರಿಗೆ ಬಾಂದ್ರಿ. ಇಲ್ಲ, ಇಲ್ಲಿ ಇದಕ್ಕೆ ರೆಕಾರ್ಡ್ ಸೆಕ್ಷನ್ ಬರೋದು ಹೋಗಂತ. ಅವ್ರು ಯಾರು ಸರ್? ನೀವು ಯಾರು? ಕೆಲಸ ಸಲಕ್ಕೆ ಬಂದಿರಿ? ಯಾರು ಬರ್ತಾರ, ಯಾರು ಹೋಗ್ತಾರೆ, ಸ್ವಲ್ಪ ಸರಿಯಾಗಿ ನೋಡ್ತಾರೆ. ಸಮಯ ನಿಗದಿಗಿಂತ ಪೂರ್ವದಲ್ಲಿ ಈ ಕಚೇರಿ ಎಲ್ಲರೂ ಸೈಡಿಂದ ಯಾಕಂದ್ರೆ ಭಾಳ ಕಡೆ ನೋಡಿದೆ ನಾವು. ಸುಮ್ಮನೆ ನಿಂತರೆ ನಾನು ಕರ್ತೇವೆ ರೆಡಿ ಮಾಡ್ಯಾರ. ಸುಳ್ಳು ಕೇಸುಗಳು ಭಾಳ ಕಡೆ ಬೀಳ್ತಾವ. ತೋರಿಸಿದ್ರು ನಿಂತಾರೆ ನಿಂತಾರೆ. ಇದು ಸರ್ ಅಷ್ಟೇ ತಹಶೀಲ್ ಕಚೇರಿ ಅಂದ್ರೆ ಅಷ್ಟೇನಾ ಅದು? ಹಾಂ, ಫುಲ್ ಅವೇನು? ಇಲ್ಲ, ಅವ್ರ ಬೀಜಿದ್ರೆ ಯಾರಿಗಾರ ಒಬ್ರಿಗೆ ಕಳಿಸ್ತಾರಂದ್ರೆ ಕಳಿಸ್ತಾರೆ. ಯಾರಿಗ ಸರ್ ತನ್ನ ಅಧಿಕಾರಿನ ಹಾಂ ಸಿಗೋದು ಸರ್. ಐ ಡಿ ಕಾರ್ಡ್ ನಮ್ಗೆ ಏನಿಲ್ಲ ಸರ್. ಈಗ ಮೇಡಮ್ ಅವ್ರಿಗೆ ಬರ್ತಾ ಇದ್ದಾರೆ, ನಿಮಗೆ ನಿಮಗೆ ಹೋಗೋದು ಕಳಿಸ್ತಾರೆ, ನಿಮಗೆ ಕಳಿಸ್ತಾರ. ಈಗ ಇಲ್ಲಿ ಬೋರ್ಡ್ ಇಲ್ಲಿದ್ದು ಏನು ಹಾಕಿದ್ರೆ ಇದು ಮಧ್ಯವರ್ತಿ ಯಾರು ಬರಬಾರ್ದು ಮಾಡ್ತಾರೆ. ನಿಮ್ಮ ಇದ್ರೊಳಗೆ ಬರ್ತಾರೆ.
ಸದಸ್ಯ ಆಫೀಸ್ ಅದು. ಹಲೋ ಉಪನೋಂದಣಿ ಕಚೇರಿ. ಹಾಂ ಒಳಗೆ ಓಪನ್ ನಿಮ್ಗೆ ಬರಲ್ಲ ಅಂತ ನೀವು ಇದು ಮಾಡಿರಿ. ಅಧಿಕಾರಿ ಯಾರು ಸಂಗಮ ಸರ್ ಇದು ರೆಕಾರ್ಡ್ ಸೆಕ್ಷನ್ ಅಲ್ಲ ಸರ್ ಇದು. ಮತ್ತೆ ಈಗ ಯಾರೋ ಹೋಗ್ಲತ್ತಾರ ಯಾರೋ ಬರ್ಲತ್ತಾರ. ಈಗ ನಮ್ಮ ಕಂಡಿದ್ರೆ 5-6 ಜನ ಬಂದ್ಬಿಟ್ರು. ಅವ್ರಿಗೆ ಕರೆದವ್ರಿಗೆ ಯಾರು ಅಧಿಕಾರಿ ಕಚಕ್ಕೆ ಯಾರು ಅವ್ರಿಗೆ ಇಲ್ಲಿ ಬರ್ತಾರ ಅಥವಾ ನಾವೇ ಅಲ್ಲಿ ಬರ್ಬೇಕು. ಏನಿಲ್ಲ ಒಂದು 2 ನಿಮಿಷ ಇದ್ರ ವಿಷಯ ಕುರಿತು ಮಾತಾಡ್ಬೇಕಾಗಿದೆ. ಒಂದು 2 ನಿಮಿಷ ಟೈಮ್ ಕೊಡೋದ್ರಿ. ಈ ತಹಸೀಲ್ ರೆಕಾರ್ಡ್ ಸೆಕ್ಷನ್ ಇದು. ಸರ್ ನಾವೆಂಬುದೇನು ಸಾರ್ವಜನಿಕರು ಅವ್ರದ್ದೇನೋ ಕೆಲಸಗಳು ಇದು ಮಾಡ್ಕೊಂಡು ಬರ್ತಾರ. ರೈತರು ಅತಿ ಹೆಚ್ಚಿನ ರೈತರೇ ಇದು ಇರ್ತಾರ. ಮತ್ತೆ ಸುಮ್ಮನೆ ಎಷ್ಟೋ ಜನ ನಮಗೇನಾದ್ರೂ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಅಲ್ಲಿ ಹೋದ್ರೆ ಒಬ್ಬರು ಸಿಕ್ಕರು ಒಬ್ಬರು ಸಿಗಲ್ಲ. ಕೆಲಸಗಳು ಬೇಕಂತ ವಿಚಿತ್ರ ಪ್ರಶ್ನೆಗಳು. ನಾವು ಸಾರ್ವಜನಿಕ ಸೇರಿದಾಗ ಸಂಬಂಧಪಟ್ಟ ಸಮಯಕ್ಕೆ ಸರಿಯಾಗಿ ನಂತರ ಸ್ವಲ್ಪ ಅವ್ರು ಕೆಲಸ ಮಾಡ್ಕೊತಾರೆ. ಡಬಲ್ ಬರೇ ಬಂದ ರೈತರ ಸಮಸ್ಯೆ ನಮ್ಮಲ್ಲಿ ಏನದ ಆರ್ಟಿಸಿ ಬಂದ್ರೆ ಅಧಿಕಾರಿ ಸರ್ ಸರ್ ಏನು ಹೆಸರು ಅಂಬಲಿಗೆ ID ಕಾರ್ಡ್ ಇಲ್ಲ ID ಕಾರ್ಡ್ ಇಲ್ಲ. ಹಾಕೊಂಡ್ರೆ ಸ್ವಲ್ಪ ಸರಿ ಅಲ್ಲ ಸರ್. ಯಾರಿಗಾರು ತರ್ಲಕ್ಕೆ ಹೇಳಿದ್ದಾರೆ. ಯಾಕಂದ್ರೆ ಲೈವ್ ಚಾನಲ್ ಸರ್. ನಿಮ್ಮ ಹೈಯರ್ ಆಫೀಸರ್ಗಳು ನೋಡ್ತಾ ಇರ್ತಾರೆ. ಎಲ್ಲರೂ ನೋಡ್ತಾ ಇರ್ತಾರೆ. ಯಾರಿಗಾರು ಒಬ್ರು ಕೆಲಸಕ್ಕೆ ನಾವು ಸರ್ ಈಗ ಇಲ್ಲಿ ಏನಿದೆ ಈಗ ಇದ್ರಾಗ ಎಲ್ಲರದ್ದು ದಾಖಲೆಗಳು ಇದ್ರಾಗೆ ಇರ್ತಾವೆ. ಇಲ್ಲೇನು ಹಾಕಿದ್ರಲ್ಲ ಮಧ್ಯವರ್ತಿಗಳಿಗೆ ಅವರಿಗೆ ಯಾರಿಗೂ ಒಳಗೆ ಇರೋದ್ರ ನಾವು ಇದು ಮಾಡಿ ಬರ್ದಿದ್ವಿ. ಈಗ ನಮ್ಮ ಎದುರು ಎಷ್ಟೋ ಜನ ಒಳಗಿದ್ದು ನಮ್ದು ಲೈವ್ ನೋಡ್ಕೊಂಡು ದನ ಅಂದ್ರೆ ಹೊರಗಡೆ ಬಂದರು. ಯಾರೋ ಒಬ್ಬರು ಡಾಕ್ಯುಮೆಂಟ್ಸ್ ಯಾರೋ ಯಾಕಂದ್ರೆ ನನಗೆ ನಿಮ್ಗೆ ಆಗ ಬರೋದು ಅಂತ ತಿಳ್ಕೊಂಡು ನಾವು ಒಳಗೆ ಬಂದು ನಿಮ್ಮ ಡಾಕ್ಯುಮೆಂಟ್ಸ್ ಏನೋ ಮಾಡೋದು. ಅದಕ್ಕೆ ಹೊಣೆಗಾರ ಯಾರು? ನೀವೇ ಜಿಮ್ಮೆದಾರಿ. ಅಂದ್ರೆ ಅಂಥ ವ್ಯವಸ್ಥೆ ಯಾಕೆ ನಿರ್ಮಾಣ ಆಯ್ತು? ನಿಮ್ಮ ನಿರ್ಲಕ್ಷ್ಯದಿಂದ ಯಾವ್ದು ವ್ಯವಸ್ಥೆ ಐತೆ ನಮಗೆ ಕೆಲಸ ಇರ್ಬೋದು ಬಂದಿರ್ಬೋದು. ಅದೇ ತಪ್ಪಲ್ಲ ಸರ್. ಈಗ ನಾವು ಹೋಗಿ ಯಾರ್ದೋ ಡಾಕ್ಯುಮೆಂಟ್ ಹಾಕೊಂಡು ಹೋಗ್ತಾರೆ. ಏನು ಮಾಡ್ತೀರಿ ನೀವು? ನಿಮ್ಮ ಕ್ಯಾಮ್ರಾ ನೀವು ಕೂರ್ಸ್ಕೊಬೋದಲ್ಲ. ಬಂದು ಹಾಕೊಂಡಿರ್ತೀರಿ. ಯಾಕಂತೀರ ಅದ್ರದ್ದು ಹೊಣೆಗಾರ ನೀವೇ ಇರ್ತೀರಿ. ಯಾರು ಏನೋ ಮಾಡ್ಕೊಂಡು ಹೋದ್ರಿಗೆ ಅದಕ್ಕೆ ನೀವೇ ನಿಭಾಯಿಸ್ಬೇಕಾಯ್ತದೆ. ಅದಕ್ಕೆ ಆನ್ಸರ್ ನೀವೇ ಕೊಡ್ಬೇಕಾಯ್ತದೆ. ಆ ತಗೊಂಡು ಹೋಗಿನ ಅವ ಭಾಳ ಶುಕ್ರ ಸರಿ ಏನೋ ಮಾಡ್ತಾನೆ, ಹಾಳು ಮಾಡ್ತಾನೆ, ಏನೋ ಮಾಡ್ತಾನೆ ಕಡೆಗೆ ಅದಕ್ಕೆ ನೀವು ಅನುಭವಿಸ್ಬೇಕಾಯ್ತದೆ. ಹೌದಲ್ಲ? ಏನಿಲ್ಲ ನಮಗೆ ಮತ್ತೇನಿಲ್ಲ. ನೀವು ಆದಷ್ಟು ಇದು ಬಂದು ಇದ್ರದ್ದು ಏನು ಬರ್ದಿರಲ್ಲ ಇದ್ರ ಪ್ರಕಾರ ಪಾಲನೆ ಮಾಡಬೇಕು. ಅದೊಂಥರ ನೀವು ಎಷ್ಟು ದಿನದ ನಮಗೆ ಸರಿಪಡಿಸ್ಕೊಡ್ತೀವಿ ಮಾಡಿ. ಇಲ್ಲಿ ಯಾರು ಒಬ್ಬರು ಇದ್ದಿರ್ಬೇಕಲ್ಲ ಇದಕ್ಕೆ ತಂದರೆ ನಾನು ಕಳಿಸ್ತೀನಿ ಸರ್. ನಿಮ್ಮ ಸಿಬ್ಬಂದಿಗೆ ಕೀಲಿ ಕೊಟ್ಟು ಅವರಿಗೆ ತೆರಲಿಕ್ಕೆ ಹಚ್ಚಿ ಯಾವ ಡಾಕ್ಯುಮೆಂಟ್ಸ್ ಬೇಕು ಅದೇ ಕೊಟ್ಟು ತರಿಸ್ಕೊಳಕ್ಕೆ. ಆಯ್ತು ಓಕೆ ಸರ್. ಒಬ್ಬನೇ ನಮ್ಮ ಹುಡುಗರಿಗೆ ಮಾಡ್ತಾರೆ. ಯಾರೇ ಇರಲಿ ಸರ್. ನಾವು ಯಾರೋ ಒಬ್ಬರದ್ದು ಡಾಕ್ಯುಮೆಂಟ್ಸ್ಗಳು ಹೋಯ್ತು ಅಂತಂದ್ರೆ ನಿಮ್ಗೆ ಏನಾದ್ರು ಸದ್ಯ ಹೆಚ್ಚ ಕಮ್ಮ ಆಗಿ ಕರ್ಕಿದ್ರೆ ಆ ಮನುಷ್ಯಗೆ ಏನಾದ್ರು ಹೋಗಿದ್ರೆ ಡಾಕ್ಯುಮೆಂಟ್ ಸಿಗ್ತದಂತಾರೆ. ಭಾಳ ಕಷ್ಟ ಅದ. ಸರಿಯಾಗಿ ಇರ್ಲಕ್ಕಾಗೆ ಸರಿಪಡಿಸ್ಕೋಬೇಕಾಗಲ್ಲ. ಒಳ್ಳೆ ಸರ್ ನೋಡಿ ಮಾಡ್ಕೊಡ್ತೇನೆ ಸ್ವಲ್ಪ ಏನು ಮಾಡ್ತೀರ ವ್ಯವಸ್ಥೆ ಸರಿಯಾಗಿ ಮಾಡ್ತಾರೆ. ಇಲ್ಲಿ ಯಾರಾದ್ರೂ ನಿಮ್ಮಲ್ಲಿ ಹಿರಿಗಳು ಬಂದು ಕೂಡಕ್ಕೆ ವ್ಯವಸ್ಥೆ ಅದ ಸರ್ ಅವ್ರಿಗೆಲ್ಲ. ಆಯ್ತು ಮಾಡ್ತಾರೆ ಸ್ವಲ್ಪ ಹಾಕೊಂಡು ಮಾಡ್ಕೊಡ್ತೀವಿ. ಬರ್ರಿ ಸರ್ ಸರ್ ಬರ್ ಮತ್ತೆ ಹೇಳಿ ಅವ್ರೊಂದು ಮೀಟಿಂಗ್ ಬನ್ನಿ ಬರ್ರಿ. ಇಲ್ಲ ದಯವಿಟ್ಟು ನಿಮ್ಗೆ ಏನು ಮಾತಾಡಿದ್ರೆ ಮಾತಾಡಿ.
ನಮ್ಮ ಚೇಂಬರ್ ಒಳಗೆ ರೆಕಾರ್ಡ್ ಇಟ್ಕೊಂಡು ಬರೋದು ಅವಶ್ಯಕತೆ ಇಲ್ಲ. ಇದಕ್ಕೆ ಸರ್ ಸರ್ ಒಂದು ಸೆಕೆಂಡ್ ಜರ ಒಳ ಬೇಡ ಅಂತ ಹೇಳ್ತಾರಲ್ಲ. ಪರ್ಮಿಷನ್ ಅದ ಸರ್ ಲೈವ್ ಮಾಡ್ಬೇಕಂತ ಗೌರ್ಮೆಂಟ್ ಆದೇಶ ಗೌರ್ಮೆಂಟ್ ಆದೇಶ ಇದೆ. ಎಲ್ಲರೂ ಬರೋದು ಬರ್ತೇವೆ ಸರ್ ಆ ಕಡೆ. ನಮ್ದು ಮಧುಕರ್ ಶೆಟ್ಟಿ ಅವ್ರದ್ದೊಂದು ಫೋಟೋ ಕೊಟ್ಟು ನಿಮ್ಗೆ ಇದು ಮಾಡೋದಂತ ಇನ್ನೆಲ್ಲ ನಮ್ಮ ರಾಜ್ಯದಾಗೆಲ್ಲ ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತೇವೆ. ಸರ್ ನಮ್ಗೆ ಐ ಡಿ ಕಾರ್ಡ್ ಇಲ್ಲ ಸರ್ ಯಾರಿಗೆ ಐ ಡಿ ಕಾರ್ಡ್ ಇಲ್ಲ ಸರ್ ಯಾರಿಗೆ ಹಾಕೋರಲ್ಲ ಸರ್ ತಾವು ಮೇಡಮ್ ಅವ್ರ ಅಧಿಕಾರಿನೇ ಅಲ್ಲ ಅನ್ಸುತ್ತೆ. ಸರ್ ನೀವು ಯಾರು ಅವರು ಯಾವ ಡಿಪಾರ್ಟ್ಮೆಂಟ್ ಸರ್ ಯಾರು ಭೀ ಬಂದು ಕೊಡ್ತಾರಂದ್ರೆ ಹೆಂಗೆ ಸರ್ ಸರ್ಕಾರದ ಆದೇಶ ಏನಾದ್ರೆ ಪಾಲನೆ ಮಾಡಲ್ಲ ಕಿತ್ತೂರು ಸರ್ ಬಳಿಕೆ ಹೋಗೋರಿ ಈಗ ಹಾಂ ಬರೋದು ಫಿನಿಶ್ ಮಾಡಿ ಬಂಧುಗಳೇ, ಈಗ ಇಲ್ಲಿ ಏನು ಅವ್ಯವಸ್ಥೆಗಳು ಈಗ ನಾವು ಈಗ ನಾನೇ ಹೇಳೋದಲ್ಲ, ಕಣ್ಣಿನಿಂದ ನೋಡೋಂಥ ವೀಕ್ಷಕರಂದ್ರೆ ಆಲ್ರೆಡಿ ನೋಡಿದ್ರಿ ಏನೇನು ಸಮಸ್ಯೆಗಳು ಇದ್ದಾವಂತ. ಅದೇನಂತಂದ್ರೆ ಒಂದು 15 ದಿನ 20 ದಿನ ಬಿಟ್ಟು ನಾವು ಬಂದು ಮತ್ತೊಂದು ಸರ್ತಿ ಲೈವ್ ಮುಖಾಂತರ ಏನು ಬದಲಾವಣೆ ಆಗ್ಯದ ಅಥವಾ ಇವ್ರಿಗೆ ಬದಲಾವಣೆ ಮಾಡಕ್ಕೆ ಇಷ್ಟ ಇಲ್ಲ ಅಂಬಂಥದ್ದೇನಂತ ನಮಗೆ ಮುಂದೆ ಗೊತ್ತಾಯ್ತದ. ಇದು ಮೇಡಮ್ ಅಂತೂ ನಾವು ಸರಿಪಡಿಸ್ಕೋತೇವೆ ಅಂತ ಹೇಳ್ಯಾರ. ಅವ್ರಿಗೆ ನಾವು ಗೌರವ ಕೊಟ್ಟಿದ್ದೀವಿ, ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ಹಾಗಾಗಿ ನಂತರ ಈಗ ಇವತ್ತಿನ ಲೈವ್ ಏನಂತಾರೆ ಇದು ಈಗ ಜಸ್ಟ್ ಈ ಕಚೇರಿಯಲ್ಲಿ ಆಗ್ತಕ್ಕಂಥ ಲೈವ್ ಅಂದ್ರೆ ಮುಕ್ತಾಯ ಮಾಡ್ತೀವಿ. ಜೈ ಹಿಂದ್, ಜೈ ಕೆ ಆರ್.